PUC ರಿಸಲ್ಟ್ ಅನೌನ್ಸ್ ಆಗಿದೆ. ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ 3ನೇ ರ್ಯಾಂಕ್ ಪಡೆದಿರುವಂತಹ ಜಯದರ್ಶಿನಿ ವಿದ್ಯಾರ್ಥಿನಿ. ಸದ್ಯ ಈಗ ಮಹಾರಾಣಿ ಲಕ್ಷ್ಮಿ ಅಮ್ಮಣ್ಣಿ ಕಾಲೇಜಿನ PU ಪ್ರಾಂಶುಪಾಲರು ನಮ್ಮ ಜೊತೆಲಿ ಇದ್ದಾರೆ. ಅಂದ್ರೆ ಜಯದರ್ಶಿನಿ ಅವರ ಕಾಲೇಜಿನ ಪ್ರಿನ್ಸಿಪಲ್ ಅವರನ್ನ ಮಾತಾಡಿಸ್ತೀನಿ. ರಾಜ್ಯಕ್ಕೆ 3ನೇ ರ್ಯಾಂಕ್ ಪಡ್ಕೊಂಡಿದ್ದಾರೆ ಅವರು ಸ್ಟೂಡೆಂಟ್ಸ್. ಸರ್, ಜಯದರ್ಶಿನಿ ಅವರು ಕಲಾ ವಿಭಾಗದಲ್ಲಿ ಈಗ ರಾಜ್ಯಕ್ಕೆ 3ನೇ ರ್ಯಾಂಕ್ ಪಡ್ಕೊಂಡಿದ್ದಾರೆ. ಏನ್ ಹೇಳ್ತೀರಾ ಈ ಸಂದರ್ಭ? ಮೊದಲನೇದಾಗಿ ಜಯದರ್ಶಿನಿ ಅವರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ನಾವು ಆಕ್ಚುಲಿ ಫಸ್ಟ್ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಯಾಕಂದ್ರೆ ಅವ್ರು ತುಂಬಾ ಬ್ರಿಲಿಯಂಟ್ ಸ್ಟೂಡೆಂಟ್. ಪ್ರಿಪರೇಟರಿಯಲ್ಲೂ ಕೂಡ ಅವ್ರು ಏನ್ ಮಾಡಿದ್ದಾರೆ, 100 ಔಟ್ ಆಫ್ 100 ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಬಂದಿತ್ತು. ಆದ್ರಿಂದ ನಾವು ಫಸ್ಟ್ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ನೋಡ್ತೀವಿ, ಎಲ್ಲೋ ಲ್ಯಾಂಗ್ವೇಜ್ ಮೋಸ್ಟ್ಲಿ ಇಂಗ್ಲಿಷ್ ಅಲ್ಲೆಲ್ಲೋ ಕಡಿಮೆ ಆಗಿರ್ಬೇಕು, ಬಟ್ ತುಂಬಾ ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್. ಅದೇ ತರ ನಮ್ಮ ಉಪನ್ಯಾಸಕರು ಕೂಡ ಇಂಥ ಒಳ್ಳೆ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರಿಗೆ ಯಾವಾಗ್ಲೂ ಪ್ರೋತ್ಸಾಹ ನೀಡ್ತಾ ಬಂದಿದ್ದಾರೆ. ನಮ್ಮ ಕಾಲೇಜ್ ಆಡಳಿತ ಮಂಡಳಿ ಆಗ್ಲಿ ಅಥವಾ ಉಪನ್ಯಾಸಕ ಮಂಡಳಿ ಆಗ್ಲಿ ಯಾವಾಗ್ಲೂ ನಾವು ಸ್ಟೂಡೆಂಟ್ ಪರವಾಗಿರ್ತೀವಿ. ಅವರಿಗೆ ಯಾವುದೇ ತರ ಸ್ಟಡಿಯಲ್ಲಿ ಇದು ಹೆಲ್ಪ್ ಬೇಕು ಅಂತಂದ್ರೆ ಹಗಲು ರಾತ್ರಿ ಅವರಿಗೆ ಹೆಲ್ಪ್ ಮಾಡಕ್ಕೆ ರೆಡಿ ಇರ್ತಾರೆ. ಅದೇ ಈ ರ್ಯಾಂಕ್ ಬರಕ್ಕೆ ಕಾರಣ ಆಗಿದೆ. ನೀವು ಕಂಡಂತೆ ಜಯದರ್ಶಿನಿ ಅವರು ಅಂದ್ರೆ ಪ್ರೋಸೆಸ್ ಅಂದ್ರೆ ಎಕ್ಸಾಮ್ಸ್ ಆಗಿರ್ಬೋದು ಅಥವಾ ಇದಕ್ಕೆ ತಯಾರಾಗ್ತಾ ಇದ್ದಂತ ವಿಧಾನಗಳಾಗಿರ್ಬೋದು, ನೀವು ನೋಡಿದಂತೆ ಯಾವ ರೀತಿ ಅವರು ಪ್ರಿಪೇರ್ ಆಗ್ತಾ ಇದ್ರು? ಹೀಗೆ ಅವರು ಮೊದಲಿಂದಾನು ಪ್ರಿಪರೇಷನ್ ನಡೆಸಿದ್ರು. ಅವರು ಯಾವಾಗ್ಲೂ ಅಟ್ಲೀಸ್ಟ್ 2 to 3 hours ಡೈಲಿ ಕಂಟಿನ್ಯೂಸ್ ಓದ್ತಾ ಇದ್ರು. ಆಮೇಲೆ ಯಾವುದೇ ಡೌಟ್ ಇದ್ರು ಏನ್ ಮಾಡ್ತಾ ಇದ್ರು, ಇಮಿಡಿಯೇಟ್ ಬಂದು ಉಪನ್ಯಾಸಕರಿಗೆ ಕೇಳಿ ಇದನ್ನ ಹ್ಯಾಕ್ ಸಾಲ್ವ್ ಮಾಡಬೇಕು, ಇದಕ್ಕೆ ಇಷ್ಟೇ ಆನ್ಸರ್ ಬರೆದ್ರೆ ಸಾಕಾ ಅಥವಾ ಇನ್ನ ಎಲಾಬ್ರೇಟ್ ಆಗಿ ಬರೀಬೇಕಾ, ಈ ತರ ಎಲ್ಲ ಕೇಳ್ಕೊಂಡು ಆಮೇಲೆ ನಾವು ಪ್ರಿಪರೇಟರಿ ಕಂಡಕ್ಟ್ ಮಾಡಿದಾಗ ಎಲ್ಲಿ ಮಿಸ್ಟೇಕ್ ಆಗಿದೆ ಪೇಪರ್ನ 2 ಸಲ ಬರೆದು ತೋರಿಸಿ ಉಪನ್ಯಾಸಕರಿಂದ ತೋರಿಸಿ ಯಾವ ತರ ತಪ್ಪಾಗಿದೆ ಅದನ್ನ ಸರಿಪಡಿಸಿಕೊಂಡಿದ್ದಾರೆ. ಅದೇ ಅಲ್ಲದೆ ಹೇಳಕ್ ಇಷ್ಟಪಡ್ತೀನಿ, ಅವರು ಡೆಲ್ಲಿ ಕಾಲೇಜ್ ಆಫ್ ಎಕನಾಮಿಕ್ಸ್ ಅಲ್ಲಿ ಅವರಿಗೆ ಸ್ಕಾಲರ್ಶಿಪ್ ಸಿಕ್ಕಿದೆ. ಅಲ್ಲಿ ಎಕನಾಮಿಕ್ಸ್ ಮಾಡಿ ಅಂತ ಹೇಳಿ ಆ ಯೂನಿವರ್ಸಿಟಿಯವರೇ ಅವ್ರು ಕರೆದು ಸ್ಕಾಲರ್ಶಿಪ್ ಕೊಡ್ತಾ ಇದೆ. ಇದು ನಮ್ಮ ಕಾಲೇಜಿನ ಹೆಮ್ಮೆ. ಇದಕ್ಕೆಲ್ಲ ನನ್ನ ಆಡಳಿತ ಮಂಡಳಿ ಆಗ್ಲಿ ಅಥವಾ ನಮ್ಮ ಉಪನ್ಯಾಸಕರಾಗ್ಲಿ ಅವರ ವರ್ಕೆ ಜಾಸ್ತಿ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಹತ್ರ ಏನಾದ್ರು ಹೈಯರ್ ಎಜುಕೇಶನ್ ಬಗ್ಗೆ ಏನಾದ್ರು ನೀವು ಅವ್ರ ಹತ್ರ ಕೇಳಿದ್ದು, ಅವ್ರು ನಿಮ್ಮ ಹತ್ರ ಹೇಳ್ಕೊಂಡಿದ್ದು ಏನಾದ್ರು? ಹೌದು, ಹೇಳಿದ್ದಾರೆ. ಅವ್ರಿಗೆ ಮುಂದೆ IAS ಮಾಡಬೇಕು ಅಂತ ತುಂಬಾ ಆಸೆ ಇದೆ. ಅದಕ್ಕೆ ಈಗ ಡಿಗ್ರಿಗೆ ಹೋಗ್ಬೇಕು. ಡಿಗ್ರಿಯಲ್ಲಿ ಅವರು ಎಕನಾಮಿಕ್ಸ್ ಮೇಜರ್ ತಗೊಂಡು ಮಾಡಬೇಕು ಅಂತ ಡೆಲ್ಲಿ ಯೂನಿವರ್ಸಿಟಿಗೆ ಅಪ್ರೋಚ್ ಮಾಡಿದ್ರು. ಅಲ್ಲಿ ಎಂಟ್ರೆನ್ಸ್ ಬರೆದು ಅಲ್ಲಿ ಕೂಡ ಪಾಸ್ ಆಗಿ ಅಲ್ಲಿ ಸ್ಕಾಲರ್ಶಿಪ್ ಪಡೆದಿದ್ದಾರೆ ಅವರು. ಸೊ ಮೋಸ್ಟ್ಲಿ ಮುಂದೆ ಅವರು ಡೆಲ್ಲಿ ಯೂನಿವರ್ಸಿಟಿಗೆ ಹೋಗಿ ಎಕನಾಮಿಕ್ಸ್ ಮಾಡ್ತಾರೆ. ಆಮೇಲೆ ಅಲ್ಲೇ ಅದ್ರ ಜೊತೆಗೆ IAS ಕೋಚಿಂಗ್ ಕೂಡ ತಗೋಬೇಕು ಅಂತ ಇಷ್ಟಪಟ್ಟಿದ್ದಾರೆ. ಈಗ ರಿಸಲ್ಟ್ ಬಂದ ಮೇಲೆ ಈಗ ಜಯದರ್ಶಿನಿ ಅವ್ರ ಹತ್ರ ನೀವು ಮಾತಾಡಿದ್ರೆ, ಅವ್ರ ಪೇರೆಂಟ್ಸ್ ಹತ್ರ ಮಾತಾಡಿದ್ರೆ ಏನ್ ಹೇಳಿದ್ರು? ಏನಂತ ಖುಷಿ? ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವರು ಹಳ್ಳಿಯಿಂದ ಬಂದವರು, ಅವ್ರ ತಂದೆ ತಾಯಿ ತುಂಬಾ ಖುಷಿ ಪಟ್ರು. ಆಮೇಲೆ ಅವ್ರ ತಾಯಿ ಬಂದು ಪ್ರತಿ ಸಲ ಹೇಳ್ತಿದ್ರು, ಅವ್ರಿಗೆ ನಮ್ಮ ಕಾಲೇಜಿಂದ ಆಡಳಿತ ಮಂಡಳಿಯಿಂದ ಸ್ಕಾಲರ್ಶಿಪ್ ಕೂಡ ಕೊಟ್ಟಿದೀವಿ. ಅವ್ರಿಗೆ ಫೀಸ್ ಅಲ್ಲಿ ಕನ್ಸೆಷನ್ ಕೊಟ್ಟು ಇದ್ ಮಾಡಿದ್ದಕ್ಕೆ ಅವ್ರಿಗೆ ತುಂಬಾ ಖುಷಿ ಆಗಿದೆ. ಅವ್ರ ತಂದೆ ಏನು ಇನ್ನೊಂದು ಹಾಫ್ ಅನ್ ಅವರ್ ಅಲ್ಲಿ ಬಂದು ಹೇಳ್ತಾರೆ. ಅವರಿಗೆ ಇಷ್ಟು ಖುಷಿ ಆಗಿದೆ ಅಂದ್ರೆ ಅವ್ರಿಗೆ ಇದು ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ. ಆಮೇಲೆ ಅವರು ಹೇಳಿದ್ರು ಗ್ಯಾರಂಟಿ ಬರುತ್ತೆ ಅಂತ ಅನ್ನೋ ಭರವಸೆ ಕೂಡ ಅವ್ರಿಗೂ ಇತ್ತು. ಸೊ ಫಸ್ಟ್ ರ್ಯಾಂಕ್ ಬಂದಿಲ್ಲ, 3rd ರ್ಯಾಂಕ್ ಬಂದಿದೆ. ಇದು ಖುಷಿ ವಿಚಾರ ನಮ್ಮ ಕಾಲೇಜ್ಗಾಗ್ಲಿ ಹಾಗೂ ಅವರ ಪೇರೆಂಟ್ಸ್ಗಳಿಗೂ ಕೂಡ. ಎಸ್, ಇದು ಜಯದರ್ಶಿನಿ ಅವರ ಪ್ರಿನ್ಸಿಪಲ್ ಅವರ ಮಾತು. ಅಂತ ಹೇಳಿದ್ರೆ ಫಸ್ಟ್ ರ್ಯಾಂಕ್ ಬರ್ತಾರೆ ಅಂತ ಒಂದು ಎಕ್ಸ್ಪೆಕ್ಟೇಷನ್, ಒಂದು ಆಸೆ ಇತ್ತು ಅವರಿಗೆ. ಎಲ್ಲೊಂದ್ ಕಡೆ 3rd ರ್ಯಾಂಕ್ ಬಂದಿದ್ದಾರೆ, ಆದ್ರೂ ಕೂಡ ತುಂಬಾ ಖುಷಿಯಾಗಿದ್ದಾರೆ. ಜೊತೆಗೆ ಅವರು ಪ್ರಿಪರೇಟರಿ ಎಲ್ಲ ಔಟ್ ಆಫ್ 100 ಮಾರ್ಕ್ಸ್ ಕೂಡ ತಗೊಳ್ತಾ ಇದ್ರು. ಸೊ ಭವಿಷ್ಯದಲ್ಲಿ ಈಗ ಅವರಿಗೆ IAS ಮಾಡ್ಬೇಕಂತ ಒಂದು ಆಸೆ ಇದೆ, ಎಕನಾಮಿಕ್ಸ್ ಅಲ್ಲಿ ಅವರು ಪದವಿ ಮಾಡ್ಬೇಕು ಅಂತ ಆಸೆ ಇದೆ ಅಂತ ಕೂಡ ಒಂದಿಷ್ಟು ಅಭಿಪ್ರಾಯಗಳನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.